ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ. ಮತ್ತೆ ಅಲ್ಲಿಂದ ನೆಕ್ಸ್ಟ್ ನೀವು ಎಲ್ಲಿಗೆ ಹೋಗ್ತೀರಾ ಅಂತ ಅವ್ರಿಗೂ ಭಯ ಆಗಿರುತ್ತಲ್ಲ. ಆದ್ರೆ ಕಷ್ಟ ಇದೆ ಗುರು. ಕಷ್ಟ ಇಷ್ಟ ಇರಬೇಕು. ಕಷ್ಟ ಇದೆ ಗುರು. ಕಷ್ಟ ಏನಿಲ್ಲ. ಯಾರು ಬರಕ್ ಹೋಗ್ಬಿಟ್ರಪ್ಪ. ಅಡ್ವೆಂಚರ್ಸ್ ಇದ್ರೆ ಮಾತ್ರ ಬನ್ನಿ ಬ್ರೋ. ನಾವು ಹೇಳೋದು ಒಂದೇನೆ, ನಾನು ಹೋಗ್ತಾ ಇದ್ದೀನಿ, ಅವನು ಹೋಗ್ತಾ ಇದ್ದೀನಿ. ಅಡ್ವೆಂಚರ್ಸ್ ಇದ್ರೆ ಮಾತ್ರ ಬನ್ನಿ. ಬಟ್ ಏನು ಅಂದರೆ ಪಿಜ್ಜಾ ಬರ್ಗರ್ ತಿನ್ಕೊಂಡು ನಾವು ಬೆಟ್ಟ ಹತ್ತೀವಿ ಅಂದ್ರೆ ಭಾರಿ ಕಷ್ಟ ಇದೆ. ಭಾರಿ ಕಷ್ಟ ಐತೆ ಒಂದು. ಬಟ್ ದಮ್ ಹೊಡಿಯೋರೆಲ್ಲ, ಎಣ್ಣೆ ಹೊಡಿಯೋರೆಲ್ಲ ಸ್ವಲ್ಪ ಸ್ಟ್ರಗಲ್ ಆಗ್ಬೋದು ನನ್ನ ಪ್ರಕಾರ. ಮುಂಚೆ ಒಂದು 6 ತಿಂಗಳೇ ದಮ್ ಬಿಟ್ಬಿಡಿ, ಪರವಾಗಿಲ್ಲ. ಇಲ್ಲಾಂದರೆ ದಮ್ ಬಿಟ್ಟು ಇಲ್ಲಾಂದರೆ ನಮ್ಮ ಗಿರೀಶ್ ಅವ್ರು ಈಗ ಅನ್ನಕುಂಡ ಹಾವು ಥರ ಬುಸ್ಕೊಡ್ತವ್ರೆ. ಈಗ ಅಕ್ಕಪಕ್ಕ ಬಂದಿರೋ ಪ್ರೇಕ್ಷಕರು ಮತ್ತು ಯಾವುದಾನ ಅನ್ನಕುಂಡ ಬಂತು ಅಂತ ಎದ್ರಕೊಂಡ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಅವ್ರನ್ನ ಸೇಫಾಗಿ ಕರ್ಕೊಂಡೋಗೋ ಜವಾಬ್ದಾರಿ ನಮ್ಮ ಮೇಲೆ ಬಿದ್ದೈತೆ. ನಡೀರಿ. ಹೇಳಿ ಬ್ರೋ. ಬ್ರೋ ಅವಿಸ್ತಾ ಜೋಶ್ ಹೇಗಿತ್ತು ಮೇಲ್ಗಡೆ? ಚೆನ್ನಾಗಿದೆಯಾ? तमिल सॉरी हिंदी अभी सफी कैसे? अच्छा और कितना दूर है? और 10 मिनट्स हाय ब्रो. पूरा वीडियो बनाने के लिए थोड़ा इसलिए ಅವ್ರು ಹೇಳ್ದಂಗೆ ಒಂದು 10 ನಿಮಿಷಕ್ಕೆಲ್ಲ ರೀಚ್ ಆಗ್ತೀವಿ. ಬಟ್ ನಮ್ಮ ಗಿರೀಶ್ ಅವ್ರದ್ದು ಸ್ವಲ್ಪ ಪ್ರಾಬ್ಲಮ್ಮು ಪಾಪ. ಯಾಕಂದರೆ ಅವ್ರಿಗೆ ಈ ಥರ ಅಡ್ವೆಂಚರಸ್ ಎಲ್ಲ ಸ್ವಲ್ಪ ಟಫ್ ಆಗ್ಬೋದು. ನಾವು ನೋಡಿದ್ರೆ ಒಂದು ಸ್ವಲ್ಪ ಹಾವಿದ್ದಂಗೆ ಇದ್ದೀವಿ ಸಣ್ಣಗೆ. ಎಲ್ಲಿ ಬೇಕಾರಲ್ಲೂ ಬಿಲ್ದಲ್ಲಿ ಹೆಂಗೆ ನೀವು ನುಸುಳ್ಕೊಂಡು ಹೋಗುತ್ತೆ ಹಾವು, ಹಂಗೆ ಹೋಗ್ತಾ ಇದ್ದೀನಿ. ಐ ಥಿಂಕ್ ನಿಮಗೂ ಸೌಂಡ್ ಕೇಳಿಸ್ತಾ ಇರ್ಬೋದು. ಆಗಲೇ ಫಾಲ್ಸಿನ ಸೌಂಡ್ ಜೋರಾಗೆ ಬರ್ತಿದೆ. ಮತ್ತು ಮಿಸ್ಟರ್ ಗಿರೀಶ್ ಅವರೇ, ನಿಮ್ಮ ಕಡೆಯಿಂದ ಏನಾದರೂ ಹೇಳೋದಿದೆಯಾ? ಫಾಲ್ಸ್ ಹತ್ರಕ್ಕೆ ಹೋಗಿ ಹೇಳ್ತೀನಪ್ಪ. ಹೆಂಗಿದೆ ಫಾಲ್ಸ್ ಹತ್ರಕ್ಕೆ ಹೋಗಿ ಹೇಳ್ತೀನಿ. ಒಂದು ಫಾಲ್ಸಿನ ಕತೆ ಹೇಗಿದೆ? ಒಂದು ಫಾಲ್ಸಿನ ಕತೆ. ಆ ರೋಡಲ್ಲೂ ಅಪ್ಕೊಳ್ಳು ಆ್ಯಕ್ಚುಲಿ ಅಪ್ಕೊಳ್ಳು. ಈ ಕೂಡ್ಲು ತೀರ್ಥಕ್ಕೆಲ್ಲ ಬರಬೇಕಂತ ಅಡ್ವೆಂಚರಸ್ ಬೈಕು ಬೇಕಂತಾರೆ. ಬೇಕು ಆ್ಯಕ್ಚುಲಿ ನೋಡಿದ್ರೆ. ಬಟ್ ನನ್ನ ಪ್ಲಾಟಿನ ಗಾಡೀಲೂ ನಾವು ಬಂದಿದ್ದೀವಿ. ಓಕೆ, ಫೀಲಿಂಗ್ ಚೆನ್ನಾಗಿದೆ. ಬಟ್ ಒಂದು ಸ್ವಲ್ಪ ಡಿಲೇ ಆಗ್ಬೋದು. ಬಟ್ ಬರ್ಬೋದು. ಎಲ್ಲ ಬಂದು ನೋಡೋಂಥ ಜಾಗಗಳು. ಈಗ ಜಸ್ಟು ವಾರಂಗ ಮುಗಿಸ್ಕೊಂಡು ಈ ಕಡೆ ಬರ್ತಿದ್ದೀವಿ. ಚೆನ್ನಾಗಿದೆ. ವಾರಂಗನೂ ಅಷ್ಟೇ ಚೆನ್ನಾಗಿತ್ತು. ಈಗ ನೆಕ್ಸ್ಟು ಕೂಡ್ಲು ತೀರ್ಥ ಮುಗಿಸ್ಕೊಂಡು ಶೃಂಗೇರಿ ಕಡೆ ಪಯಣ. ಹಿಡಿಬೇಕಾದ್ರೆ ಈಸಿ ಇರುತ್ತೆ ಬಾಗರು. ಹತ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಹಿಡಿಬೇಕಾದ್ರೆ ತುಂಬ ಈಸಿಯಾಗಿ ಹಿಡಿಬೋದು. ಆದರೂ ನಮ್ಮ ಗಿರೀಶಣ್ಣವರು ದಮ್ ಕಟ್ಟಿ ಹತ್ತುತ್ತವ್ರೆ. ಅದಕ್ಕೆ ನಾವೆಲ್ಲ ಖುಷಿ ಪಡಲೇಬೇಕು. ಗಿರೀಶಣ್ಣ ಅದಕ್ಕೆ ನಮ್ಮ ಬಾಸು ನುಗ್ತವ್ರೆ ಹಿಂದೆ ಮುಂದೆ ನೋಡಿದೆ. ಬಟ್ ಬಾಸ್ಗೆ ಈಸಿಯಾಗಿ ಉಪ್ಕೊಳಕ್ಕೆ ಹೋಗ್ಬಾರ್ದು. ಬಟ್ ಬಾಸ್ಗೆ ಸಂಜೆ ಎಲ್ಲೆಲ್ಲಿಂದ ಸೋಲುತ್ತೋ ಗೊತ್ತಿಲ್ಲ ನನಗೆ. ಈಗಂತೂ ಸೋಲ್ತಾಯಿಲ್ಲ ನಮ್ಮ ಬಾಸು. ಬಟ್ ನಮ್ಮ ಬಾಸ್ ಫೈನಲಾಗಿ ಯಾವ ಥರ ಸೋಲ್ತಾರೋ ಗೆಲ್ತಾರೋ ನೋಡುವ. ನೋಡಿ, ಸೋಲ್ತಾನೆ ಇಲ್ಲ ನಮ್ಮ ಬಾಸು. ಬರೀ ಬೆವರು ಸುರಿಸ್ತವ್ರು ಅಷ್ಟೇ. ನಮ್ಮ ಮುಂದೆ ಬಂದು ಮುಂದೆ ಹೋಯ್ತಿಲ್ಲ. ಹ್ಞೂ ಗುರು, ಅಟ್ಲೀಸ್ಟ್ ನೀವು ಕಾಣಬೇಕಲ್ಲ. ನಮ್ಗೆ ಕಾಣಬೇಕು, ನಮ್ಮ ಪ್ರೀತಿ ಪಾತ್ರಗಳು ಕಾಣಬೇಕು. ಅದಕ್ಕೆ ಹೆಚ್ಚಾಗಿ ನಮ್ಗೆ ಜನತೆ ಕಾಣಬೇಕು. ಬಟ್ ನಮ್ಗೆ ಗೊತ್ತಾಗ್ದಿರೋ ವಿಷಯ ಅಂದರೆ, ಈ ಬೆಟ್ಟದಲ್ಲಿ ಈ ವಾತಾವರಣದಲ್ಲಿ ಇಷ್ಟು ಹೈಟ್ ಹೋಗ್ಬಿಟ್ಟು ಈ ಕೂಡ್ಲು ತೀರ್ಥ ಫಾಲ್ಸ್ ನೋಡಿದಂಥ ಪುಣ್ಯಾತ್ಮ ಯಾರಂತ ಗೊತ್ತಾಗಿಲ್ಲಪ್ಪ. ಗೊತ್ತಾದರೆ ಸಾಷ್ಟಾಂಗ ನಮಸ್ಕಾರ ನಮ್ಮ ಗಿರೀಶಣ್ಣವ್ರ ಕಡೆಯಿಂದ. ಆ್ಯಕ್ಚುಲಿ ಹೋಗೋರು ಬರೋರು ಆಲ್ರೆಡಿ ಸುಸ್ತಾಗ್ಬಿಟ್ಟವ್ರೆ. ಅದೇನು ಹೋಗಿದ್ದಕ್ಕೆ ಸುಸ್ತಾದ್ರೋ, ಬರ್ಬೇಕಾದ್ರೆ ಸುಸ್ತಾದ್ರೋ, ಫಾಲ್ಸಲ್ಲಿ ಆಟ ಆಡಿ ಸುಸ್ತಾದ್ರೋ ಗೊತ್ತಿಲ್ಲ. ಒಟ್ಟಾಗೆ ಸುಸ್ತಂತೂ ಆಗಿದ್ದಾರೆ. ಆದಷ್ಟು ವೀಕೆಂಡಲ್ಲಿ ಬನ್ನಿ. ಯಾರೇ ಬಂದರು ಈ ಕಡೆ ವೀಕೆಂಡಲ್ಲಿ ಬನ್ನಿ. ವೀಕೆಂಡಲ್ಲಿ ಬಂದರೆ ಜನ ಇರ್ತಾರೆ. ಹಾಗೆ ರೈನ್ ಮಳೆ ಇರಬೇಕು. ಆದಷ್ಟು ಮಳೆ ಇದ್ದಾಗೆ ಬಂದರೆ ಇನ್ನೂ ನಿಮಗೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ.